ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕನ್ನಡ ಚಿತ್ರರಂಗದಲ್ಲಿ ಮತ್ತೊಮ್ಮೆ ವಿಚ್ಛೇದನದ ಸುದ್ದಿಯೊಂದು ಅಭಿಮಾನಿಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ನಟಿ ಹಾಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಶುಭಾ ಪೂಂಜಾ ಹಾಗೆ ಅವರ ಪತಿ ಸುಮಂತ್ ಬಿಲ್ಲವ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. 4 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂತಹ ಈ ಜೋಡಿ ಇದೀಗ ತಮ್ಮ ದಾಂಪತ್ಯ ಜೀವನಕ್ಕೆ ತೆರೆ ಎಳೆಯೋದಕ್ಕೆ ನಿರ್ಧಾರ ಮಾಡಿದ್ರ? ಈ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಇರಲಿಲ್ಲ. ಅಷ್ಟಕ್ಕೂ ವಿಚ್ಛೇದನಕ್ಕೆ ಕಾರಣವಾದರೂ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಮನೆ ಮಾತಾಗಿದ್ದ ಶುಭಾ ಪೂಂಜಾ ಹಲವು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಮದುವೆಯ ನಂತರ ಸಿನಿಮಾಗಳಿಂದ ಸ್ವಲ್ಪ ದೂರ ಉಳಿದಿದ್ರು ರಿಯಾಲಿಟಿ ಶೋಗಳು ಮತ್ತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಅಭಿಮಾನಿಗಳನ್ನ ಮನರಂಜಿಸ್ತಾ ಇದ್ರು. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಾಗೆ ಸಂದರ್ಶನಗಳಲ್ಲಿ ಸಂತೋಷದ ದಾಂಪತ್ಯದ ಬಗ್ಗೆ ಮಾತನಾಡ್ತಾ ಇದ್ದಂತಹ ಈ ಜೋಡಿಯ ಕುರಿತು ಯಾವುದೇ ನೆಗೆಟಿವ್ ಟಾಕ್ಗಳು ಹೊರ ಬಂದಿರಲಿಲ್ಲ. ಮದುವೆಗೂ ಮುಂಚೆ ದುನಿಯಾ ವಿಜಯ್ ಜೊತೆಗೆ ಪ್ರೀತಿ ಮದುವೆ ಅನ್ನುವಂತಹ ಸುದ್ದಿ ಬಿಟ್ಟರೆ ಸದ್ಯ ಡಿವೋರ್ಸ್ ಸುದ್ದಿ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ. ಇದೀಗ ಈ ಸುದ್ದಿ ಹೊರಬಿದ್ದ ನಂತರ ಫ್ಯಾನ್ಸ್ಗಳಲ್ಲಿ ಹಲವು ಪ್ರಶ್ನೆಗಳು ಸಹ ಹುಟ್ಟುಕೊಂಡಿದೆ. ಆದರೆ ವಿಚ್ಛೇದನಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತವಾದಂತಹ ಮಾಹಿತಿ ಇನ್ನೂ ಹೊರ ಬಂದಿಲ್ಲ. ವಾಸ್ತವವಾಗಿ ಇದು ಕೇವಲ ಶುಭಾ ಪೂಂಜಾ ಅವರ ಬದುಕಿನ ಘಟನೆ ಮಾತ್ರ ಅಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದ ಹಲವಾರು ಜನ ನಟಿಯರು ಹಾಗೆ ನಟರ ವೈವಾಹಿಕ ಬದುಕಿನಲ್ಲೂ ಏರಿಳಿತಗಳು ಕಂಡುಬಂದಿದೆ. ಜನಪ್ರಿಯತೆ, ವೃತ್ತಿ ಜೀವನದ ಒತ್ತಡ, ವೈಯಕ್ತಿಕ ಆದ್ಯತೆಗಳು, ಸಮಯದ ಕೊರತೆ ಹಾಗೆ ಖಾಸಗಿತನದ ಅಭಾವ ಸೇರಿದಂತೆ ಹಲವು ಅಂಶಗಳು ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಇದಕ್ಕೂ ಮೊದಲು ಕೆಲ ನಟಿಯರ ವೈವಾಹಿಕ ಸಂಬಂಧಗಳಲ್ಲಿ ಬಿರುಕು ಸಹ ಕಂಡು ಬಂದಿದೆ. ಉದಾಹರಣೆಗೆ ನಟಿ ಕಲ್ಪನಾ, ಆರತಿ, ಜಯಮಾಲಾ, ಶ್ರುತಿ, ಸುಧಾರಾಣಿ ಸೇರಿದಂತೆ ಅನುಪ್ರಭಾಕರ್, ರಾಧಿಕಾ ಕುಮಾರಸ್ವಾಮಿ, ವಿಜಯಲಕ್ಷ್ಮಿ, ನಿವೇದಿತಾ ಗೌಡ, ಚೈತ್ರಾ ವಾಸುದೇವನ್ ಹೀಗೆ ಇನ್ನು ಅನೇಕ ನಟಿಮಣಿಗಳು ಇಲ್ಲಿ ಕಾಣಿಸುತ್ತಾ ಹೋಗ್ತಾರೆ. ಶುಭಾ ಪೂಂಜಾ ಅವರ ಪ್ರಕರಣದಲ್ಲಿಯೂ ಕೂಡ ನಿಜವಾದ ಕಾರಣ ಇನ್ನೂ ಬಹಿರಂಗ ಆಗಿಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತಹ ವದಂತಿಗಳು ಅಥವಾ ಊಹಾಪೋಹಗಳ ಆಧಾರದ ಮೇಲೆ ಯಾವುದೇ ನಿರ್ಣಯಕ್ಕೆ ಬರೋದು ಕೂಡ ಸರಿಯಲ್ಲ. ಅವರ ಖಾಸಗಿತನವನ್ನು ಗೌರವಿಸೋದು ಮತ್ತೆ ಅಧಿಕೃತ ಮಾಹಿತಿಗಾಗಿ ಕಾಯೋದು ಕೂಡ ನಮ್ಮ ಕರ್ತವ್ಯ ಆಗಿದೆ. ಒಟ್ಟಾರೆ ಒಂದೊಮ್ಮೆ ದುನಿಯಾ ವಿಜಯ್ ಜೊತೆಗಿನ ಸುದ್ದಿಗಳ ಮೂಲಕ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಶುಭಾ ಪೂಂಜಾ ಇದೀಗ ತಮ್ಮ ವೈವಾಹಿಕ ಜೀವನದ ವಿಚಾರದಿಂದ ಮತ್ತೆ ಸುದ್ದಿಯ ಕೇಂದ್ರ ಬಿಂದುವಾಗಿದ್ದಾರೆ. ವಿಚ್ಛೇದನದ ಕುರಿತ ಊಹಾಪೋಹಗಳು ಮತ್ತೆ ಚರ್ಚೆಗಳು ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ವು. ಇದ್ರ ಬಗ್ಗೆ ಅಧಿಕೃತ ಸ್ಪಷ್ಟತೆ ಇನ್ನಷ್ಟೇ ಹೊರ ಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸಿನಿ ಫೋಕಸ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.